ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ಟೀ ಟೈಮ್ ಜೊತೆಗೆ ತಿನ್ನಬಹುದಾದಂತಹ ಒಂದು ಕ್ರಿಸ್ಪಿಯಾದ ಸ್ನ್ಯಾಕ್ಸ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಬಾಂಬೆ ರವೆ, ಗೋಧಿ ಹಿಟ್ಟು, ಆಮೇಲಿಂದ ಮೈದಾ ಹಿಟ್ಟು ಹಾಕಿ ಮಾಡಬಹುದಾದಂತಹ ಈ ಸ್ನ್ಯಾಕ್ಸ್ ರೆಸಿಪಿಯನ್ನು ಹೇಗೆ ಮಾಡೋದು ಇವತ್ತು ಅಂತ ನೋಡ್ಕೊಂಡು ಬರೋಣ. ತುಂಬಾ ಆರೋಗ್ಯಕರವಾದ್ದು, ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ತುಂಬಾ ಇಷ್ಟ ಆಗುತ್ತೆ ಇದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ಮಿಕ್ಸಿ ಜಾರಿಗೆ ಅರ್ಧ ಕಪ್ ಆಗುವಷ್ಟು ಬಾಂಬೆ ರವೆನ ತಗೊಂಡು ಹಾಕ್ತಾ ಇದ್ದೀನಿ. ಇದನ್ನು ಈಗ ಫೈನ್ ಪುಡಿ ಮಾಡ್ಕೊಂಡು ತರಬೇಕು. ನೋಡಿ, ಈ ಥರ ಪುಡಿ ಆದಂತಹ ಇದನ್ನು ಒಂದು ದೊಡ್ಡ ತಟ್ಟೆಗೆ ನಾನೀಗ ಹಾಕ್ತಾ ಇದ್ದೀನಿ. ಈಗಾಗಲೇ ಅರ್ಧ ಕಪ್ಪು ಬಾಂಬೆ ರವಕ್ಕೆ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಕೂಡ ಹಾಕ್ತಾ ಇದ್ದೀನಿ. ಅದರ ಜೊತೆಗೇ ಮತ್ತು 1/4 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಕೂಡ ಹಾಕಿದ್ದೀನಿ. ಇವಿಷ್ಟನ್ನು ಸರಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಆದ ನಂತರ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ಆದ ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿ ತುಪ್ಪ ಆಮೇಲಿಂದ ಉಪ್ಪು ಇವೆಲ್ಲ ಹಾಕಿ ಆದ ನಂತರ ಚೆನ್ನಾಗಿ ಕೈಯಿಂದ ಈ ಥರ ನೋಡಿ ಮಿಕ್ಸ್ ಮಾಡಬೇಕು. ಸರಿಯಾಗಿ ಹೊಂದ್ಕೊಳ್ಬೇಕು. ಗೋಧಿ ಹಿಟ್ಟು ಆಮೇಲೆ ರವೆ, ಮೈದಾ ಹಾಕಿರ್ತೀವಲ್ಲ ಅದರ ಜೊತೆಗೆ ಸರಿಯಾಗಿ ಮಿಕ್ಸ್ ಆಗಬೇಕಿದು. ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನೋಡಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟಿಗಿಂತಲೂ ಗಟ್ಟಿಯಾಗಬೇಕಿದು. ಹಿಟ್ಟನ್ನು ಈ ಥರ ಗಟ್ಟಿಯಾಗಿ ಕಲಿಸ್ಕೊಂಡು ನಾದ್ಕೊಳ್ಬೇಕು ಚೆನ್ನಾಗಿ. 5 ರಿಂದ 7 ನಿಮಿಷ ಆದರೂ ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು ಹಿಟ್ಟನ್ನು. ನಾನಿಲ್ಲಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಂಡು ನೋಡಿ ನಾದ್ಕೊಂಡು ಇಟ್ಟಿದ್ದೀನಿ. ಇನ್ನು ಈ ಥರ ಕಲಿಸ್ಕೊಂಡಂತಹ ಹಿಟ್ಟಿಗೆ ಒಂದು ಸಣ್ಣ ಮುಚ್ಚಳನ ಮುಚ್ಚಿ 5 ರಿಂದ 10 ನಿಮಿಷಗಳ ಕಾಲ ಹಾಗೆಯೇ ರೆಸ್ಟ್ ಆಗೋದಕ್ಕೆ ಬಿಡಬೇಕು. ಆವಾಗ ತುಂಬ ಸಾಫ್ಟಾಗಿ ಬರುತ್ತೆ ಹಿಟ್ಟು. ಈಗಾಗಲೇ ಆಗಿದೆ 10 ನಿಮಿಷ. ಹೇಗೆ ಬಂದಿದೆ ಅಂತ ಒಂದ್ಸಲಿ ನೋಡೋಣ. ತುಂಬ ಸಾಫ್ಟಾಗಿ ಬಂದಿದೆ, ಗಟ್ಟಿ ಕೂಡ ಇದೆ, ಹಾಗೆಯೇ ಸಾಫ್ಟ್ ಕೂಡ ಆಗಿದೆ ನೋಡಿ. ಇನ್ನಿದನ್ನು 2 ನಿಮಿಷಗಳ ಕಾಲ ಹೀಗೇ ನಾದ್ಕೊಳ್ತೀನಿ. ಹಿಟ್ಟು ರೆಡಿ ಆದ ನಂತರ ನೋಡಿ ಕಿಚನ್ ಪ್ಲಾಟ್ಫಾರ್ಮ್ ಮೇಲೇ ಹೀಗೆ ಇದನ್ನು ಈಕ್ವಲ್ ಪೋರ್ಷನ್ ಆಗಿ 3 ಭಾಗವಾಗಿ ಮಾಡ್ತಾ ಇದ್ದೀನಿ. ಇನ್ನು ಪ್ರತಿಯೊಂದು ಪೋರ್ಷನನ್ನು ಕೂಡ ಚೆನ್ನಾಗಿ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ಸರಿಯಾಗಿ ಸೆಟ್ ಮಾಡ್ಕೊಳ್ಬೇಕು ಕೈಯಿಂದ. ನೋಡಿ ಈ ಥರ ಕೈಯಿಂದ ಬಲ ಹಾಕಿ ಈ ಥರ ಒತ್ತು ಬಿಟ್ಟು ನೋಡಿ ಪ್ರೆಸ್ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಸರಿ ಸೆಟ್ಟಾಗಿ ಕುತ್ಕೊಳ್ಳುತ್ತೆ ಅದು. ಇನ್ನು ನಾವು ಚಪಾತಿ ಎಲ್ಲ ಲಟ್ಟಿಸ್ಕೊಳ್ತೀವಲ್ಲ ಅದೇ ಥರನೇ ಇದನ್ನು ಕೂಡ ಹುಡಿ ಹಾಕಿ ಮೇಲಿಂದ ಲಟ್ಟಿಸ್ಕೊಳ್ಬೇಕು. ತುಂಬ ತೆಳ್ಳಗೆ ಕೂಡ ಲಟ್ಟಿಸ್ಕೊಳ್ಬಾರ್ದು, ಉಬ್ಬಿಕೊಂಡು ಬರಲ್ಲ. ಆಮೇಲೆ ಸ್ವಲ್ಪ ದಪ್ಪಕ್ಕೆ ಬೇಕು. ಚಪಾತಿ ಅಷ್ಟು ದಪ್ಪಕ್ಕೆ ಇದ್ದರೆ ಸಾಕಾಗತ್ತೆ. ಸರಿಯಾಗಿ ಲಟ್ಟಿಸಿ ಆದ ನಂತರ ನಾನಿಲ್ಲಿ ಸ್ಟಾರ್ ಶೇಪ್ ಇದ್ದು ನೋಡಿ ಈ ಥರದ ಕಟ್ಟರನ್ನು ತಗೊಂಡಿದ್ದೀನಿ. ಆನ್ಲೈನಲ್ಲೆಲ್ಲ ಸಿಗುತ್ತೆ ಇದು, ಅಥವಾ ಮಾರ್ಕೆಟಲ್ಲಿ ಕೂಡ ಈ ಥರದ ಕಟ್ಟರ್ ಸಿಗ್ಬೋದು. ಇನ್ನು ಇದನ್ನು ಚಪಾತಿ ಮೇಲೆ ನೋಡಿ ಈ ಥರ ಪ್ರೆಸ್ ಮಾಡಿದಾಗ ಒಂದೇ ಶೇಪಲ್ಲಿ ಬರುತ್ತೆ. ಪ್ರತಿಯೊಂದು ಸ್ಟಾರ್ ಶೇಪಲ್ಲೇ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಸೈಡಿಂದ ಎಕ್ಸ್ಟ್ರಾಸ್ ಎಲ್ಲ ಇದ್ದರೆ ಅದನ್ನು ತೆಗೆದು ನೆಕ್ಸ್ಟ್ ನಾವು ಹಿಟ್ಟನ್ನು ಲಟ್ಟಿಸ್ಕೊಳ್ಬೇಕಾದ್ರೆ ಇದನ್ನು ಕೂಡ ಜೊತೆಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಲಟ್ಟಿಸ್ಕೊಳ್ಬೋದು. ಈಗಾಗಲೇ ಎಲ್ಲವನ್ನು ರೆಡಿ ಮಾಡಿಕೊಂಡು ನಾನು ತಟ್ಟೆಯಲ್ಲಿ ಸಪ್ರೇಟಾಗಿ ತೆಗೆದಿಡ್ತಾ ಇದ್ದೀನಿ. ಆಗಲೇ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಕರಿಬೇಕು. ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಹಾಕಬೇಕಾದ್ರೆ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಆಮೇಲೆ ಸಣ್ಣ ಊರಿನಲ್ಲೇ ಇದನ್ನು ಕಾಯಿಸ್ಕೊಳ್ಬೇಕು. ಇಲ್ಲಾಂದರೆ ಅಡಿಯೆಲ್ಲ ಸೀದು ಹೋಗುತ್ತೆ. ನೋಡಿಕೊಂಡು ಮಾಡ್ಕೊಳ್ಬೇಕು ಇದನ್ನು. ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ ಇದನ್ನು. ಶೇಪ್ ಕೂಡ ಹಾಗೆಯೇ ಬೇರೆ ಬೇರೆ ಶೇಪಲ್ಲಿ ಬರುತ್ತೆ ಈ ಥರದ ಕಟ್ಟರ್. ಲೋ ಫ್ಲೇಮಲ್ಲೇ ಇಟ್ಕೊಂಡು ಕೊನೆಯವರೆಗೂ ಈ ಥರ ಫ್ರೈ ಮಾಡ್ತಾ ಇರಬೇಕು. ಗೋಧಿ ಹಿಟ್ಟನ್ನು ಬಳಸಿರೋದ್ರಿಂದ ಬೇಗನೆ ಬ್ರೌನ್ ಕಲರಿಗೆ ಬರುತ್ತೆ. ಅದಕ್ಕೋಸ್ಕರ ಕಡಿಮೆ ಉರಿ ಇಟ್ಟಷ್ಟು ಬೇಗ ನಿಮಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. 5 ರಿಂದ 6 ನಿಮಿಷ ಹೀಗೇ ಫ್ರೈ ಮಾಡ್ತಾ ಇದ್ದೆ. ಎಣ್ಣೆಯಲ್ಲಿ ನೊರೆ ಅಂಶ ಎಲ್ಲ ಬರೋದೆಲ್ಲ ಅದು ಸ್ಟಾಪ್ ಆಗಬೇಕು. ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಇದೀಗ ಆಗಿದೆ. ಇದನ್ನೊಂದು ತಟ್ಟೆಗೆ ತೆಗೆದು ಹಾಕೋಣ. ತುಂಬಾ ಕ್ರಿಸ್ಪಿಯಾದ ಟೀ ಟೈಮ್ ಜೊತೆಗೆ ತಿನ್ನಬಹುದಾದಂತಹ ಒಳ್ಳೆಯ ಒಂದು ಆರೋಗ್ಯಕರವಾದಂತಹ ರೆಸಿಪಿಯನ್ನು ನೋಡಿದ್ರಲ್ವಾ. ಮನೆಯಲ್ಲಿ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ವಿಡಿಯೋನ ಹೆಚ್ಚಾಗಿ ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋನ ನೋಡ್ಕೊಳ್ಳಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ.